ಹೆಲೋ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಜಸ್ಟ್ ವಿ ಟು. ಸೊ ಇವತ್ತು ನಾವು ಆಗ್ರಾದಲ್ಲಿ ತಾಜ್ ಮಹಲ್ ಬಿಟ್ಟು ಇನ್ನೊಂದು ಪ್ಲೇಸ್ ನೋಡಿದ್ವಿ, ಸಿಕಂದ್ರದಲ್ಲಿ ಏನಪ್ಪ ಫೇಮಸ್ ಅಂತಂದರೆ ಅಕ್ಬರ್ನ ಸಮಾಧಿಯಲ್ಲಿರುತ್ತದೆ, ಅಕ್ಬರ್ ಟೋಂಬು. ಸೊ ನಾವು ಆಟೋದಲ್ಲಿ ತಾಜ್ ಮಹಲಿಂದ ಬಂದ್ವಿ. ಅಲ್ಲಿ ತಾಜ್ ಮಹಲಿಂದ ಒಂದು 17 ಕಿಲೋಮೀಟರ್ಸ್ ಇರುತ್ತೆ, ನಿಮಗೆ ಆಟೋಗಳೆಲ್ಲ ಸಿಗ್ತವೆ. ಸೊ ನಾವು ಆಟೋದಲ್ಲಿ ಬಂದ್ವಿ. ಸೊ ಈ ವಿಡಿಯೋದಲ್ಲಿ ಅಕ್ಬರ್ನ ಸಮಾಧಿ ಹೇಗಿದೆ ಅಂತ ಎಲ್ಲ ನಿಮಗೆ ನೋಡೋಣ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಎಂಟ್ರಿ ಆಗಿದ ತಕ್ಷಣ ನಿಮಗೆ ಹೋಗ್ಬೇಕಾದ್ರೆ ಲೆಫ್ಟ್ ಸೈಡ್ಗೆ ನಿಮಗೆ ಟಿಕೆಟ್ ಕೌಂಟ್ರ್ ಸಿಗುತ್ತೆ. ಟಿಕೆಟ್ನ ನೀವು ಆನ್ಲೈನಲ್ಲಿ ಸಹ ಬುಕ್ ಮಾಡ್ಬೋದು ಮತ್ತು ಆಫ್ಲೈನಲ್ಲೂ ತೊಗೋಬೋದು ಟಿಕೆಟು. ಆಫ್ಲೈನಲ್ಲಿ ಒಂದು ಬೆಟರ್, ಆನ್ಲೈನಲ್ಲಿ ಬುಕ್ ಮಾಡಿದ್ರೆ ಕ್ಯೂ ಅವಾಯ್ಡ್ ಮಾಡ್ಬೋದು. ಕ್ಯೂ ಅನ್ನೋಕ್ಕೆ ಅಲ್ಲೇನೋ ಜಾಸ್ತಿ ಅಷ್ಟೊಂದು ರಶ್ ಇರೋಲ್ಲ, ಖಾಲಿನೇ ಇರ್ತಾರೆ. ಮತ್ತು ಪಾರ್ಕಿಂಗೆಲ್ಲ 4 ವೀಲರ್ 2 ವೀಲರ್ ಪಾರ್ಕಿಂಗ್ ಎಲ್ಲ ಇರ್ತಾರೆ. ನೋಡ್ರಿ ಇಲ್ಲೆಲ್ಲ ಚಾರ್ಜಸ್ ಹಾಕಿದ್ದಾರೆ ಪಾರ್ಕಿಂಗೆಲ್ಲ, ಬಸ್ಸಿದು ಮತ್ತು ಟ್ಯಾಕ್ಸಿ ಅದೆಲ್ಲ ಕಾರ್ದೆಲ್ಲ. ಸೊ ಇಲ್ಲಿ ಹಂಗೆ ನಿಮಗೆ ಟಿಕೆಟ್ ಕೌಂಟ್ರು ಇಲ್ಲಿದೆ ಲೆಫ್ಟ್ ಸೈಡ್ಗೆ. ನಾವು ಟಿಕೆಟ್ನ ಆನ್ಲೈನಲ್ಲೇ ಪರ್ಚೇಸ್ ಮಾಡಿದ್ವಿ. ಅಲ್ಲಿ ಸ್ಕ್ಯಾನರ್ ಇರ್ತದೆ, ಅಲ್ಲೇ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಆನ್ಲೈನಲ್ಲೇ. ಸೊ ಮತ್ತು ಇದು ಟೈಮಿಂಗ್ ಬಂದು ಟಿಕೆಟ್ ಪ್ರೈಸ್ ಬಂದುಬಿಟ್ಟು 30 ರುಪೀಸು ಅಡಲ್ಟ್ಗೆ, ಅದು ಇಂಡಿಯನ್ ಅವ್ರಿಗೆ. ಮತ್ತು ಫಾರಿನ್ ನ್ಯಾಷನಲ್ಸ್ ಅವ್ರಿಗೆ ಬೇರೆ ಇರುತ್ತೆ, ಅವ್ರಿಗೆ 300 ರುಪೀಸ್ ಸಮಥಿಂಗ್ ಎಷ್ಟೋ ಇರುತ್ತೆ. ಮತ್ತು ಚಿಲ್ಡ್ರನ್ಸ್ಗೆ ಅಂದರೆ 15 ವರ್ಷಕ್ಕಿಂತ ಕೆಳಪಟ್ಟವ್ರಿಗೆ ಫ್ರೀ ಟಿಕೆಟ್ ಆಗಿರುತ್ತದೆ. ಸೊ ಮತ್ತು ಟೈಮಿಂಗ್ ಬಂದುಬಿಟ್ಟು ಬೆಳಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆ ಆಗಿರುತ್ತದೆ. ಅಕ್ಬರ್ ಅವರ ಬಗ್ಗೆ ತಿಳ್ಕೊಳ್ಳೇಬೇಕು. ಅಕ್ಬರ್ ಅವರ ಪೂರ್ಣ ಹೆಸರು ಜಲಾಲುದ್ದೀನ್ ಮೊಹಮ್ಮದ್ ಅಕ್ಬರ್. ಇವರು ಮೊಘಲ ಸಾಮ್ರಾಜ್ಯದ ಒಬ್ಬ ಪ್ರಮುಖ ಚಕ್ರವರ್ತಿ. ಇವರು 1556ರಿಂದ 1605ರವರೆಗೆ ಆಳ್ವಿಕೆ ನಡೆಸಿದರು. ಮತ್ತು ನೀವು ನೋಡ್ತಾ ಇರ್ಬೋದು, ಈ ಕಡೆ ತುಂಬ ಉದ್ಯಾನವನ ಅಂದರೆ ಗಾರ್ಡನ್ ಎಲ್ಲ ಚೆನ್ನಾಗಿ ವೆಲ್ ಮೇಂಟೈನ್ ಮಾಡಿದ್ದಾರೆ. ಇವ್ರದ್ದು ಒಂದು ಸ್ಪೆಷಾಲಿಟಿನೇ ಅಂದರೆ ಮೊಘಲ್ ಸಾಮ್ರಾಜ್ಯದ ಸ್ಪೆಷಾಲಿಟಿನೇ ಒಂದು ಗಾರ್ಡನ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಅವರು ಇದನ್ನು ಚಾರ್ಬಾಗ್ ಅಂತಾರೆ. ಯಾಕಪ್ಪ ಅಂತಂದರೆ 4 ಡೈರೆಕ್ಷನಲ್ಲಿ ಸಹ ನಿಮಗೆ ಗಾರ್ಡನ್ ಇದೆ. ಅದು ಸಮಮಿತಿಯಾದ ಒಂದು ಚೌಕಾಕಾರದಲ್ಲಿ ಗಾರ್ಡನ್ನ ನಿರ್ಮಿಸಿರುತ್ತಾರೆ. ಗಾರ್ಡನ್ನ ಎಂಟ್ರೆನ್ಸಲ್ಲೇ ನಿಮಗೆ ನೀರಿನ ಇದು ಕಾಲುವೆ ಕಾಣ್ಬೋದು, ಅದ್ರ ಮೂಲಕ ನೀರು ಹರಿದು ಗಾರ್ಡನ್ನ ಸೇರ್ತಾ ಇರುತ್ತೆ. ಮತ್ತು ಇನ್ನೊಂದು ಏನಪ್ಪ, ಇಲ್ಲಿ ನಡೀತಾ ಹೋಗ್ತಾ ಇರಬೇಕಾದ್ರೆ ನಿಮ್ಗೆ ಗೊತ್ತಾಗುತ್ತೆ, ಲೆಫ್ಟ್ಗೆ ಮತ್ತು ರೈಟ್ಗೆ 2 ಸೈಡು ಗಾರ್ಡನ್ ಇದೆ. ಎರಡನ್ನೂ ಒಂದೇ ಸಮಯದಲ್ಲಿ ಅನುಭವಿಸ್ಬೋದು. ಅಂದರೆ ಎರಡನ್ನು ಯಾವುದಪ್ಪ ಅಂತಂದರೆ, ಒಂದೆಡೆ ಇತಿಹಾಸಕ್ಕಾದರೆ, ಇನ್ನೊಂದು ಕಡೆ ಪ್ರಕೃತಿಯ ಸೌಂದರ್ಯವನ್ನು ನೀವು ಈ ಅಕ್ಬರ್ನ ಸಮಾಧಿ ಹತ್ರ ನೀವು ನೋಡ್ಬೋದು. ಅಲ್ಲಲ್ಲಿ ಗಿಡ ಮರಗಳು ಮತ್ತು ಗಿಡಗಳಲ್ಲಿ ಪಕ್ಷಿಗಳು ಎಲ್ಲ, ತುಂಬ ಪಕ್ಷಿಗಳು ನೋಡಿದ್ವಿ ನಾವು. ಮುಂದೆ ನೋಡಿರಿ, ಇದು ಕಾಣಿಸ್ತಿದ್ದಾರೆ ನಿಮಗೆ ಪ್ರವೇಶ ದ್ವಾರ. ಅದ್ರ ಮುಂದೆನೂ ಸಹ ಗಾರ್ಡನ್ ಇದೆ, ಒಳಗಡೆನೂ ಸಹ ಗಾರ್ಡನ್ ಇದೆ. ನೋಡಿ ಅಲ್ಲಲ್ಲಿ ನಿಮಗೆ ಅರಬಿಕ್ ಶೈಲಿಯಲ್ಲಿ ಇನ್ಸ್ಕ್ರಿಪ್ಷನ್ ಇದೆ. ಅಲ್ಲಿ ಇನ್ನೂ ಹತ್ರ ಹೋದಾಗ ನಿಮಗೆ ತೋರಿಸ್ತೀನಿ. ಸೊ ಸಮಾಧಿಯ ಸಂಕೀರ್ಣಕ್ಕೆ ಪ್ರವೇಶಿಸುವಾಗ ಮೊದಲೇ ಸಿಗುವುದೇ ನಿಮಗೆ ಈ ಒಂದು ಭವ್ಯವಾದ ಪ್ರವೇಶ ದ್ವಾರ ಇದಾಗಿರುತ್ತದೆ. ಇದರ ಮೇಲೆ ಕಾಣುವ ಕೆಂಪು ಮರಳುಗಲ್ಲು, ಬಿಳಿ ಅಮೃತಶಿಲೆಯ ಅಲಂಕಾರ ಮತ್ತು ಸುಂದರವಾದ ವಿನ್ಯಾಸಗಳು ಮೊಘಲ ವಾಸ್ತುಶಿಲ್ಪದ ವೈಭವವನ್ನು ಹೆಚ್ಚಿಸುತ್ತದೆ. ಮತ್ತು ಪ್ರವೇಶ ದ್ವಾರದ ಸುತ್ತಲೂ ಕಾಣುವ ಅಲಂಕಾರಿಕ ವಿನ್ಯಾಸಗಳು ಮತ್ತು ಸುಂದರವಾದ ಜ್ಯಾಮಿತಿಯ ಆಕೃತಿಯ ಕಟ್ಟಡಗಳ ವಿಶೇಷತೆಯನ್ನು ಇನ್ನಷ್ಟು ಹೆಚ್ಚಿಸುತ್ತದೆ. ಸೊ ನೋಡ್ತಾ ಇರ್ಬೋದು, ನಿಮಗೆ ಅಲ್ಲಲ್ಲಿ ವೈಟ್ ಮಾರ್ಬಲ್ಸ್ ಆ್ಯಂಡ್ ರೆಡ್ ಸ್ಯಾಂಡ್ಸ್ಟೋನ್ ಮಿಕ್ಸ್ಚರ್ ಇದೆ, ಸಂಕೀರ್ಣತೆಯಿಂದ ಕೂಡಿದೆ. ಸೊ ಪ್ರವೇಶ ದ್ವಾರದ ಮುಂದೆ ಗಾರ್ಡನ್ ಇದೆ. ಆ ಗಾರ್ಡನಲ್ಲಿ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ನೈಟ್ ಶೋನು ಇರುತ್ತೆ ಲೈಟಿಂಗ್ಸ್ಗೆ, ಅದು ಆಫ್ಟರ್ 6 PM ಇಂದ. ಸೊ 6 PM ಆದಮೇಲೆ ನಾವು ಇರಲಿಲ್ಲ, ಹೋದ್ವಿ. ಸೊ ಲೈಟ್ ಶೋ ನೈಟ್ ಟೈಮಲ್ಲಿ ಲೈಟ್ ಶೋ ಇರುತ್ತಲ್ಲ, ಅದು ನೋಡೋಕ್ಕಾಗಲಿಲ್ಲ ನಮಗೆ. ಸೊ ಚೆನ್ನಾಗಿರುತ್ತಂತೆ, ಜನ ಎಲ್ಲೆಲ್ಲ ಹೇಳ್ತಾಯಿದ್ರು.
ನಾನು ಹೇಳಿದ್ನಲ್ಲ ಆವಾಗಲೇ, ಅಂದರೆ ಗಾರ್ಡನ್ ಎಲ್ಲ ಸುತ್ತಲೂ ಗಾರ್ಡನ್ ಇದೆ ಅಂತ. ಈ ಕಡೆ ನೋಡಿ ಎಡಭಾಗಕ್ಕೂ ಗಾರ್ಡನ್ ಇದೆ ಮತ್ತು ಬಲಭಾಗಕ್ಕೂ ಗಾರ್ಡನ್ ಇದೆ. ಮಧ್ಯದಲ್ಲಿ ಕಾಲುವೆ ಥರ ಇದೆ, ನೀರೆಲ್ಲ ಹರ್ಕೊಂಡು ಹೋಗೋಕ್ಕೆ ಚೆನ್ನಾಗಿದೆ. ನೀರಲ್ಲಿ ನಿಂತ್ಕೊಳ್ಳೋದಿಲ್ಲ ನೋಡಿ, ಸುತ್ತ ಎಲ್ಲ ಕಡೆಯೂ ನಿಮಗೆ ಗಿಡ ಮರಗಳನ್ನೇ ಕಾಣ್ತವೆ. ಲೆಫ್ಟ್ ಸೈಡೂ ಇದೆ, ಈ ಕಡೆ ರೈಟ್ ಸೈಡ್ ಇದೆ. ಪ್ರವೇಶ ದ್ವಾರದಿಂದ ಮತ್ತು ಸಮಾಧಿಗೆ ಒಂದು ಅಂದಾಜು ಒಂದು 200 ಮೀಟ್ರ್ ಇಲ್ಲ 100 ಮೀಟ್ರ್ವರೆಗೂ ಒಂಥರ ಮೈದಾನ ಥರನೇ ಇದೆ. ಸೊ ಇದು ಪ್ರವೇಶ ದ್ವಾರ. ಇದ್ರ ಪಕ್ಕನೇ ನೋಡಿ ನಿಮಗೆ ಗಾರ್ಡನ್ ಇದೆ ಹಂಗೆ. ಸೊ ಎದುರುಗಡೆ ಕಾಣಿಸ್ತಿದೆಯಲ್ಲ ಅದೇ ಅಕ್ಬರ್ ಟೋಂಬು. ಅವರು ಅಕ್ಬರ್ ಟೋಂಬ್ ಅಲ್ಲದೆ ಮತ್ತು ಅವ್ರದ್ದು ಇನ್ನಿತರ ಸಂಬಂಧಿಕರ ಸಮಾಧಿ ಸಹ ಇಲ್ಲೇ ಇದೆ. ಸೊ ಇಲ್ಲೂ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮಾಡಿದ್ದಾರೆ ಫೋಟೋಶೂಟ್ಗೋಸ್ಕರ. ತಾಜ್ ಮಹಲಲ್ಲಿ ಹೆಂಗೆ ಫೋಟೋ ಶೂಟ್ಗೋಸ್ಕರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಇತ್ತು, ಸೊ ಇಲ್ಲೂ ಸಹ ಮಾಡಿದ್ದಾರೆ. ಇಲ್ಲಿಂದ ಫೋಟೋಸ್ ಚೆನ್ನಾಗಿ ಬರುತ್ತೆ. ಕಾಣಿಸ್ತಾ ಇದೆಯಲ್ಲ ಅಕ್ಬರ್ ಟೋಂಬು. ಸೊ ಇದು ಬಂದು 4 ಅಂತಸ್ತಿನ ಒಂದು ಕಾಂಪ್ಲೆಕ್ಸ್. ಸೊ ಕೆಳಗಡೆನ 3 ಅಂತಸ್ತು ಬಂದ್ಬಿಟ್ಟು ಕೆಂಪು ಮರಳುಗಲ್ಲಿಂದ ಮಾಡಿದ್ದಾರೆ. ನೀವು ನೋಡ್ತಾ ಇರ್ಬೋದು ಮೇಲ್ಗಡೆ ನೋಡಿ, ಅದು ಬಂದ್ಬಿಟ್ಟು ವೈಟ್ ಮಾರ್ಬಲ್ಸಿಂದ ಮಾಡಿದ್ದಾರೆ. ಏನು ತಾಜ್ ಮಹಲ್ ಮಾಡಿದಾರಲ್ಲ ಆ ಕಲ್ಲಿಂದ. ಸೊ ಇದು ಅಕ್ಬರ್ ಟೋಂಬ್. ಸೊ ಎಂಟ್ರೆನ್ಸು ಸಹ ಅದು ನೋಡಿ ವೈಟ್ ಕಾಣಿಸ್ತಾ ಇದೆಯಲ್ಲ, ವೈಟ್ ಮಾರ್ಬಲ್ಸ್ ಯೂಸ್ ಮಾಡಿದ್ದಾರೆ. ಆ್ಯಂಡ್ ಒಳಗಡೆ ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ. ಒಳಗಡೆ ಸ್ಲಿಪ್ಪರ್ ಅಲೋ ಇಲ್ವಾ? ಓಕೆ. ಸೊ ಅಲ್ಲಲ್ಲಿ ವೈಟ್ ಮಾರ್ಬಲ್ಸ್ನ ಯೂಸ್ ಮಾಡಿದ್ದಾರೆ. ನೋಡಿದ್ರೆ ನಿಮಗೆ ಪೇಂಟಿಂಗ್ ಮಾಡಿದ್ದಾರೆ ಥರ ಅನಿಸುತ್ತೆ ದೂರದಿಂದ ನೋಡಿದರೆ. ಹಾಂ, ಮೇಲ್ಗಡೆ ನೋಡಿ ಚೆನ್ನಾಗಿದೆ. ಸೊ ಇಲ್ಲಿ ನೋಡಿ ಬಾಕ್ಸ್ ಇದೆ. ಒಂದ್ರ ಕಡೆ ಒಂದಲ್ಲಿದ್ದಲ್ಲಿ ಮತ್ತೆ ಪಕ್ಕದಲ್ಲಿಲ್ಲ, ಡಿಫ್ರೆಂಟಾಗಿ ನೋಡಿ ಸೂಕ್ಷ್ಮವಾಗಿ ನೋಟಿಸ್ ಮಾಡ್ಬೋದು ನೀವು. ಕ್ರಾಸಾಗಿ ಇರೋದನ್ನ ಸೇಮ್ ಇದೆ. ಇಲ್ಲೇ ಬಿಚ್ಚೋಗ್ಬೋದು ಬಸ್ ನಾಟಲು. ನೀವೇನೋ ಮಾಡ್ತಾ ಇದ್ದೀರಾ? ಸೊ ಇಲ್ಲಿ ನೋಡಿ ಆಪ್ಷನ್. ಸೊ ಇಲ್ಲಿ ಹುಷಾರಾಗಿ ನಡ್ಕೊಂಡು ಹೋಗ್ಬೇಕು. ಸ್ಲೋಪ್ ಇದೆ, ಸೈಡ್ಗೆ ಗ್ರಿಲ್ ಹಾಕಿದ್ದಾರೆ.
ಇಲ್ಲಿ ಸಹ ವೈಟ್ ಮಾರ್ಬಲ್ ಆ್ಯಂಡ್ ಡಿಫ್ರೆಂಟ್ ಕಲರ್ಸ್ ಆಫ್ ಸ್ಟೋನ್ಸ್ನ ಯೂಸ್ ಮಾಡಿದ್ದಾರೆ. ಇಲ್ಲಿ ಮೇಲೆ ನೋಡ್ಬೋದು ಎಲ್ಲ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಕಲ್ಪ್ಚರ್ಸ್ನ ನೋಡ್ಬೋದು. ಕಾರ್ವಿಂಗ್ಸ್ ತುಂಬ ಮಸ್ತಾಗಿ ಮಾಡಿದ್ದಾರೆ. ಆ್ಯಂಡ್ ಮೇಲೆ ಡಿಫ್ರೆಂಟ್ ಟೈಪ್, ಅಲ್ಲಿಂದ ಮೇಲೆ ಡಿಫ್ರೆಂಟ್. ಇಲ್ಲಿ ಆ್ಯಂಡ್ ಅಲ್ಲಿ ಒಂದು ಟ್ರ್ಯಾಂಗಲ್ ಶೇಪಲ್ಲಿ ಸೇಮ್ ಇದೆ. ಮೇಲೆ ನೋಡ್ಬೋದು, ಮೇಲಿನ ಟ್ರ್ಯಾಂಗಲ್ ಶೇಪಲ್ಲಿ ಸೇಮ್ ಇದೆ. ಆ್ಯಂಡ್ ಮೇಲಿಂದ ಅಲ್ಲಿಂದ ನೋಡಿದರೆ ಡೌನ್ವರ್ಡ್ಸ್ ಟ್ರ್ಯಾಂಗಲ್ ಶೇಪ್ ಡಿಸೈನ್ಸ್. ಸೊ ಇಲ್ಲಿ ಒಬ್ಬರದೇ ಸಮಾಧಿ ಗೋರಿ ಅಲ್ದೇ ಇನ್ನಿತರ ಅವರು ರಿಲೇಟಿವ್ಸ್ದು, ಸಂಬಂಧಿಕರದು, ತಂಗಿಯರದು ಮತ್ತು ಜಹಾಂಗೀರ್ ಅವರ ಮಗಂದು ಸಹ ಒಂದು ಟೋಂಬ್ ಇಲ್ಲಿದೆ ಅಂತೆ. ದಿಸ್ ಈಸ್ ಸೊ ನೋಡಿ, ಇಷ್ಟು ವಿಶಾಲವಾದ ಮೈದಾನ ಇದೆ. ಸೊ ಇಷ್ಟೊಂದು ವಿಶಾಲವಾದ ಮೈದಾನದಲ್ಲಿ ಈ ಒಂದು ನೋಡಿ ಗಿಳಿ ನೋಡಿ, ಪ್ಯಾರೆಟ್. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದ್ರ ಮುಂದೆ ಅಕ್ಬರ್ ಟೋಮ್ ಮುಂದೆ. ಸೊ ಇಲ್ಲಿ ನೋಡಿ ನೀರಿಂದು ಮಳೆ ನೀರು ಬಂದು ಇಲ್ಲಿ ಬಂದು ಸ್ಟೋರೇಜ್ ಆಗಿ, ಸೊ ಇದ್ರ ಮೂಲಕ ಗಾರ್ಡನ್ಗೆ ಹೋಗೋ ರೀತಿಯಾಗಿ ಆಗಿನ ಕಾಲದಲ್ಲಿ ಮಾಡಿದರು. ಸೊ ನೋಡಿ ಸ್ಲೋಪ್ ಇದೆ. ಸೊ ಇಲ್ಲಿ ಇದ್ರ ಮೂಲಕ ನೀರು ಬರ್ತಾಯಿತ್ತು ನೋಡಿ. ಹಿಂಗೆ ನೀರು ಬಂದು ಇಲ್ಲಿ ಹಿಂಗೆ ಕರ್ಕೊಂಡೋಗಿ ಇಲ್ಲಿ ಸ್ಟೋರಾಗಿ ಸೊ ಗಾರ್ಡನ್ಗೆ ಹೋಗ್ತಾಯಿತ್ತು. ಸೊ ಇಲ್ಲಿ ನೋಡಿ, ಇಲ್ಲಿ ಮೇಲ್ಗಡೆ ಇಲ್ಲಿಂದ ಇಲ್ಲಿಗೆ ಬರುತ್ತೆ ನೀರು. 18ನೇ ಶತಮಾನದಲ್ಲಿ ಜಾಟರ ಒಂದು ಗುಂಪು ಬಂದು ಹಲ್ಲೆ ಮಾಡಿತ್ತು ಅಕ್ಬರ್ನ ಮಜೋಲಿಯಂ ಮೇಲೆ ಹಾಗೂ ಅಕ್ಬರ್ನ ಟೋಂಬ್ ಮೇಲೆ. ಆ್ಯಂಡ್ ಇಲ್ಲಿ ಇರುವ ಬಿಲ್ಡಿಂಗ್ ಮೇಲೆ ಸಹ ಅವರು ಹಲ್ಲೆ ಮಾಡಿದರು. ಆ್ಯಂಡ್ ತುಂಬ ಡ್ಯಾಮೇಜಸ್ನ ಆಗಿತ್ತು. ಆ ಕಾಲದಲ್ಲಿ ಔರಂಗಜೇಬನ ಆಳ್ವಿಕೆ ಇತ್ತು. ಮತ್ತು ಅವರು ಇಲ್ಲಿ ತುಂಬ ಆಭರಣಗಳು, ಚಿನ್ನ, ಬೆಳ್ಳಿ ವಸ್ತುಗಳೆಲ್ಲ ಇದ್ದವು. ಅದನ್ನೆಲ್ಲ ಅವರು ದೋಚಿಕೊಂಡು ಹೋದರು. ಇದೆಲ್ಲ ಡ್ಯಾಮೇಜ್ ಆಗಿತ್ತಲ್ಲ. ಆಮೇಲೆ ಬ್ರಿಟಿಷ್ ಅಧಿಕಾರಿಯಾಗಿದ್ದ ಲಾರ್ಡ್ ಕರ್ಜನ್ ಅವರು ಬಂದಿದ್ದನ್ನೆಲ್ಲ ರೀಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತಲೂ ಹೇಳ್ತಾರೆ. ಆ್ಯಂಡ್ ದಿಸ್ ಈಸ್ ಆಲ್ ಅಬೌಟ್ ಅಕ್ಬರ್ ಟೋಂಬ್, ಸಿಕಂದ್ರಲ್ಲಿ ಬರುವ ಅಕ್ಬರ್ ಟೋಂಬ್ ಬಗ್ಗೆ. ಆ್ಯಂಡ್ ಸಿಗೋಣ ನೆಕ್ಸ್ಟ್ ವಿಡಿಯೋಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್. ಆ್ಯಂಡ್ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಬಾಯ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.